ಸರ್ ನಮಸ್ತೆ. ನಮಸ್ತೆ. ಈಗ ನಾವು ಫೀಲ್ಡ್ ಎಲ್ಲ ನೋಡ್ದೋ ಸರ್, ನಿಮ್ಮ ಮೆಥಡ್ಗಳು ಏನ್ ಮಾಡಿದೀರಾ, ಮತ್ತೆ ಯಾವ್ಯಾವ ತರ ಜೇನ್ಗಳಿದೆ ಎಲ್ಲ ನೋಡ್ದೋ. ಈಗ ನಿಮ್ಮ ಈ ಭಾಗ ಮಲೆನಾಡು ಭಾಗದಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಫಾರೆಸ್ಟ್ ಚೆನ್ನಾಗಿದೆ, ಹಾಗಾಗಿ ಜೇನು ಸಾಕಾಣಿಕೆನ ಕಮರ್ಷಿಯಲ್ ಆಗಿ ಮಾಡ್ಬೋದು, ಮತ್ತೆ ಆಹಾರದ ಕೊರತೆ ಆಗಲ್ಲ. ಬಟ್ ನಮ್ಮ ಬಯಲು ಸೀಮೆಲ್ಲ ಏನಪ್ಪಾ ಅಂತಂದ್ರೆ ಕಮರ್ಷಿಯಲ್ ಆಗಿ ಮಾಡಕ್ಕೆ ಸಾಧ್ಯತೆಗಳು ತುಂಬಾ ಕಷ್ಟ ಅನ್ಸುತ್ತೆ. ಯಾಕೆಂದ್ರೆ ಸ್ವಲ್ಪ ನಮ್ಮಲ್ಲಿ ಜಾಸ್ತಿ ಈ ಫಾರೆಸ್ಟ್ ಕಾಡು ರೀತಿದು ಕಡಿಮೆ ಇದೆ. ಮಾಡ್ಬೋದಾ? ಮತ್ತೆ ಒಂದು ಜೇನು ಕೃಷಿನ ನೀವು ಕಮರ್ಷಿಯಲ್ ಪರ್ಪಸ್ಗೆ ತಗೊಳ್ಬೇಕು ಅನ್ನೋದಕ್ಕೆ ಏನ್ ಹೇಳ್ತೀರಾ ಅಂತ ಸರ್ ನಿಮ್ಮ ಅನುಭವದಲ್ಲಿ? ನಿಮ್ದು ಮಂಡ್ಯ ಭಾಗ ಆಗಿದ್ರಿಂದ ಬಳ್ಳಿ ತರಕಾರಿ ತರಕಾರಿ ಬೆಳಿತಾರಲ್ಲ, ಬಳ್ಳಿ ತರಕಾರಿ ಇದ್ರೆ ಆಗುತ್ತೆ. ಯಾಕಂದ್ರೆ ಅದು ಹಂತ 3 ತಿಂಗಳು 2 ತಿಂಗಳಿಗೆಲ್ಲ ಬರುವ ಬೆಳೆ ಆಗ್ತಾರಲ್ಲ. ಈಗ ನೀವು ಬಚ್ಚಂಗಾಯಿ ಅಂತ ಹೇಳ್ತೀವಿ, ಕಲ್ಲಂಗಡಿ ಹಣ್ಣು, ಈ ತರದ್ದು ಕುಂಬಳ, ಚೀನೆ ಅಥವಾ ಸೌತೆ ಮಾಡಾಗ್ಲು, ಹಾಗಲು, ಇಂಥದ್ದು ಬಳ್ಳಿ ತರಕಾರಿಲಿ ಬರುತ್ತೆ. ಕಮರ್ಷಿಯಲ್ ಅಂದ್ರೆ ಈಗ ಇತ್ತೀಚೆಗೆ ನಿಮ್ಮಲ್ಲಿ ಅಡಿಕೆ ತೋಟ ಬರ್ತಾ ಇದೆ, ಕಬ್ಬಿನೆಲ್ಲ ಅತಿ ಹೆಚ್ಚು ಸಿಗದೆ ಇರ್ಬೋದು. ಅದ್ರ ಜೊತೆ ಆಹಾರ ಧಾನ್ಯ ರಾಗಿ ಬೆಳಿತೀರಲ್ವಾ, ಆ ತರದ್ರಲ್ಲಿ ಸ್ವಲ್ಪ ಸಿಗುತ್ತೆ. ಮತ್ತೆ ಬಳ್ಳಿ ತರಕಾರಿ ಹಂತ ಬೆಳೀತಿದ್ರೆ ನಿಮ್ ಬಯಲು ಮೇಲೂ ಮಾಡ್ಬೋದು. ಈಗ ತುಂಬಾ ಜನ ಬಯಲು ಮಾಡಿದಾರೆ. ಅಂದ್ರೆ ಇಲ್ಲಿಯಷ್ಟು ಇಳುವರಿ ನಿರೀಕ್ಷೆ ಬೇಡ ಅಂತ ಒಂದಷ್ಟಂತೂ ಸಿಗುತ್ತೆ. ಈಗ ಒಂದು ತೋಟದಲ್ಲಿ 1-2 ಪೆಟ್ಟಿಗೆ ಇಡ್ಕಂತೂ ತೊಂದಿಲ್ಲ. 1-2 ಎಕರೆ 3 ಎಕರೆ ಜಾಗ ಇದ್ರೆ 2 ತೋಟ ಪೆಟ್ಟಿಗೆ ಇಡ್ಬೋದು. ಅದ್ರ ಜೊತೆಗೆ ನಸರೇನು ಇಡಿ ಅಂತ ಏನು ನಮ್ಮ ಮೊದಲೇ ಹೇಳಿದಾಗ ನಸರಿ ಜೇನು ಇಡಬಹುದು. ಮನೆಗೆ ಬೇಕಾದ್ರೆ ಶುದ್ಧ ನಸರಿ ಜೇನು ತುಪ್ಪ ಆಗುತ್ತೆ. ತೋಡು ಇಟ್ಟರೆ ಪಾಲೇಷನ್ ಅದ್ರ ಜೊತೆಗೆ ಇದು ಆಗುತ್ತೆ, ಸ್ವಲ್ಪ ಸಿಗುತ್ತೆ. ತೆಂಗು ಇರುತ್ತಲ್ಲ, ಅದರಲ್ಲಿ ಪರಾಗನೂ ಸಿಗುತ್ತೆ, ಮಕರಂದೂ ಸಿಗುತ್ತೆ. ಪರಾಗ ಜಾಸ್ತಿ ಸಿಗುತ್ತೆ, ಕುಟುಂಬ ಬೇಗ ಡೆವಲಪ್ ಆಗುತ್ತೆ. ಹಾಗೆ ತೋಡು ಇಡ್ಬೋದು. ತೆಂಗು ಇದೆ ನಿಮ್ಮಲ್ಲಿ ಅಲ್ವಾ, ಬಯಲು ಮೇಲೆ ತೆಂಗು, ಅಡಿಕೆ, ಇದರಲ್ಲಿ ಪರಾಗ ಜಾಸ್ತಿ ಸಿಗೋದ್ರಿಂದ ಜೊತೆಗೆ ಬಳ್ಳಿ ತರಕಾರಿ ಇನ್ನು ಸ್ವಲ್ಪ ಸಾಲು ಮರಗಳು ರೋಡ್ ಬದಿ ಅಥವಾ ಮನೆ ಹತ್ರ ಹಾಕಿರ್ತಿಯಲ್ಲ ಅಂತ ಒಂದಷ್ಟು ಗಿಡ ಮರಗಳನ್ನ ಹಾಕಿದ್ರೆ, ಈಗ ನರ್ಸರಿ ಜನಿಗೆ ಯಾವ್ಯಾವ ಗಿಡ ಹಾಕ್ಬೋದು ಅನ್ನೋದು ಲಿಸ್ಟ್ ಮಾಡಿ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನಾನು ತುಂಬಾ ಜನಗಳಿಗೆ ಹೇಳಿದ್ದೀನಿ. ಆ ತರದ ಗಿಡ ಬೆಳೆದ ನರ್ಸರಿ ಜನಿಗೆ ಆಗುತ್ತೆ. ಅದು ತುಡು ಜನಿಗೆ ನಾವು ಗಿಡ ನೆಲೆಸಿ ಬೆಳೆದು ಆದಾಯ ತೆಗಿಕ್ ಸಾಧ್ಯ ಇಲ್ಲ, ನರ್ಸರಿಯಲ್ಲಿ ಮಾಡ್ಬೋದು. ಹಾಗಾಗಿ ಇದಕ್ಕೆ ನಿಮ್ಗೆ ಅದೇ ಬಳ್ಳಿ ತರಕಾರಿ ಜೊತೆಗೆ ಮನೆ ಹತ್ರ ಒಂದಷ್ಟು ತರಕಾರಿ ಹಾಕೊಂಡ್ರೆ ಅನುಕೂಲ ಆಗುತ್ತೆ, ಮಾಡ್ಬೋದು. ಸರ್ ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ, ಜೇನನ್ನ ಸಾಕಾಣಿಕೆಯಿಂದ ನಾನು ಆದಾಯ ಮಾಡ್ಬೇಕು, ಸಾಕಾಣಿಕೆ ಮಾಡಿದ್ರೆ ಕಮರ್ಷಿಯಲ್ ಆಗಿ ಮಾಡ್ತೀನಿ ಅಂದ್ರೆ ಎಷ್ಟು ಪೆಟ್ಟಿಗೆ ಶುರು ಮಾಡಿದ್ರೆ ಒಳ್ಳೇದು ಸರ್ ನಿಮ್ಮ ಅನುಭವ? ಕಮರ್ಷಿಯಲ್ ಮಾಡಿದ್ರೆ ನೀವು ಒಂದು 50 ಪೆಟ್ಟಿಗೆ ಏನಾದ್ರು ಇಡ್ಬೇಕಾಗುತ್ತೆ ಸ್ಟಾರ್ಟಿಂಗ್. ಕಮರ್ಷಿಯಲ್ ಗೆ ನಾ ಮಾಡ್ತೀನಿ ಅಂತಿದ್ರೆ, ಇಲ್ಲಾಂದ್ರೆ 5 ಪೆಟ್ಟಿಗೆ ರೈತರು ಅಂದ್ರೆ 2 ಅಥವಾ 5 ಪೆಟ್ಟಿಗೆ, ಅವ್ರೊಂದು 25 ಇಡ್ತೀನಿ ಅಂದ್ರೆ ಫಸ್ಟ್ ಈ ವರ್ಷ 5 ಇಡಪ್ಪ, ಮುಂದ್ ವರ್ಷಕ್ಕೆ 5ರಿಂದ ಒಂದೊಂದರಲ್ಲಿ 3 ಡಿವೈಡ್ ಮಾಡಿದ್ರೆ 15 ಪೆಟ್ಟಿಗೆ ಅದ್ರಲ್ಲಿ ಆಗುತ್ತೆ. ಒಂದು 10 ಪೆಟ್ಟಿಗೆ ಖರೀದಿ ಮಾಡಿ 25 ಮಾಡಿ, ಆ ಮುಂದ್ ವರ್ಷ 50 ಮಾಡಿ. ಇಲ್ಲ ಸಡನ್ ಮಾಡ್ತೀನಿ ಅಂದ್ರೆ ಮೊದಲನೇ ವರ್ಷಕ್ಕೆ ಏನಾಗ್ತದೆ, ನೀವು ಬೇರೆಯವ್ರನ್ನ ಅವಲಂಬಿಸಬೇಕಲ್ವಾ. ಹಾಗೆ ಆದಾಯ ಏನ್ ಹೆಚ್ಚಿಗೆ ಸಿಗುತ್ತೆ ಅಂತಲ್ಲ, ಅದೇ ಡಿಸೆಂಬರ್ಗೆ ನೀವು ಇಡಬೇಕು. ಆದಾಯ ಕಮರ್ಷಿಯಲ್ ಮಾಡಿದ್ರೆ ಡಿಸೆಂಬರ್ಗೆ ಇಟ್ರೆ ಜನವರಿ ಫೆಬ್ರವರಿಯಲ್ಲಿ ಕುಟುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ಡಿವೈಡ್ ಮಾಡಿ ಕೊಡೋದ್ರ ಜೊತೆಗೆ ಮಾರ್ಚ್ ಏಪ್ರಿಲ್ ಹನಿ ಕಲೆಕ್ಟ್ ಆಗುತ್ತೆ. ಆ ವರ್ಷ ಆದಾಯ ಸಿಗುತ್ತೆ. ಲೇಟಾಗಿ ಶುರು ಮಾಡಬಾರ್ದು, ಡಿಸೆಂಬರ್ಗೆ ಮಾಡ್ಬೇಕು. ನವೆಂಬರ್ ಡಿಸೆಂಬರ್ ಸೂಕ್ತ. ಕಮರ್ಷಿಯಲ್ ಮಾಡಕ್ ಸಾಧ್ಯ, ಮಾಡ್ಬೋದು. ಆಮೇಲೆ ಹೊರಗಡೆಯಿಂದ ಕುಟುಂಬ ತಂದ್ಬಿಟ್ಟು ಇಲ್ಲಿ ಡೆವಲಪ್ ಮಾಡಿ ಸೇಲ್ ಮಾಡ್ಬೋದು. ಈಗ ಕೋಳಿ ಪಿಳ್ಳೆ ಸಣ್ಣ ಮರಿ ತಂದು ಮಾಡ್ತಾರೆ, ಆ ರೀತಿ ಮಾಡ್ಬೋದು ನೀವು. ಹೊರಗಡೆಯಿಂದ ಏನು ಅಕ್ಟೋಬರ್ ನಮ್ಮಲ್ಲಿ ಮಲೆನಾಡಲ್ಲಿ ಮಳೆ ಜಾಸ್ತಿ, ಈ ಟೈಮಿಗೆ ನಾವು ಕಡಿಮೆ ರೇಟಿಗೆ ಕೊಡ್ತೀವಿ. 1,500 ಕುಟುಂಬ ಕೊಡೋರು ಇರ್ತಾರೆ, ಅದನ್ನು ಕಲೆಕ್ಟ್ ಮಾಡೋದು. ಬೆಳೆಸಿ ಮೇಲೆ ಅದ್ರ ಮೇಲೆ ಆಹಾರ ಸಿಗುತ್ತೆ, ಸ್ವಲ್ಪ ಕೃತಕವಾಗಿ ಫೀಡಿಂಗ್ ಕೊಟ್ಟು ಅವನ್ನ ಸ್ವಲ್ಪ ಬೆಳೆಸಿಬಿಟ್ರೆ, ಅಥವಾ ಸೂರ್ಯಕಾಂತಿ ಬೇರೆ ಬೇರೆ ಬೆಳಕಲ್ಲಿ ನೀವು ಸಹ ತಾಣವಾಗಿ ಇಟ್ಬಿಟ್ಟು ಕುಟುಂಬ ಡೆವಲಪ್ ಆಗುತ್ತೆ. ಡಿಸೆಂಬರ್ ವರ್ಷಕ್ಕೆ ನೀವು ಸೇಲ್ ಮಾಡೋದು, ಆ ರೀತಿನೂ ಮಾಡ್ಬೋದು. ಏನೋ ಸ್ವಲ್ಪ ಈ ಮಧ್ಯವರ್ತಿ ಟೈಪ್ ಅಲ್ಲಿ ಮಾಡಕ್ಕಾಗುತ್ತೆ. ಕಮರ್ಷಿಯಲ್ ಅಂದ್ರೆ ನೀವೇ ಸಾಕಿ ಮಾರ್ಬೇಕು ಅಂತ ಅಲ್ವಲ್ಲ, ಆ ರೀತಿ ಮಾಡ್ಬೋದು. ನಿಮ್ಮಲ್ಲಿ ಯಾವಾಗ 2ನೇ ವರ್ಷಕ್ಕೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಆದಾಯ ಎಷ್ಟು ಸಿಗುತ್ತೆ ಅಂತ ಹೇಳಿ, ಅದನ್ನ ಅನುಸರಿಸಿಕೊಂಡು ನೀವು ಎಷ್ಟು ಹಾಕ್ಬೋದು ಅಂತ ಐಡಿಯಾ ಮಾಡ್ಬೋದು. ಆಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್, ಈಗ ನೀವು ಕಮರ್ಷಿಯಲ್ ಮಾಡಿದ್ರೆ ನಿಮ್ ಜನರಲ್ಲೇ ಇಡ್ಬೇಕು ಅಂತಿಲ್ಲ. ನಮ್ಮ ಹೊಲದಲ್ಲಿ ಇಡು ಅಂತ ಹೇಳಿರ್ತಾರೆ, ಸೂರ್ಯಕಾಂತಿ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ ಇಂತ ಬೆಳಿತಾರಲ್ಲ, ಅಂತಲ್ಲಿಗೆ ತನಗೆ ಇಟ್ಬಿಡೋದು. ರಾತ್ರಿ ತಣಬೇಕು 7 ಗಂಟೆ ನಂತರ 5 ಗಂಟೆ ಒಳಗೆ ಶಿಫ್ಟ್ ಮಾಡಬೇಕು ಜಾಗ ನೋಡಿ, ಅಲ್ಲಿ ಮುದ್ದೆ ತಿನ್ನೋದು. ಆ ತರ ಮಾಡ್ಕೊಂಡು ಕಮರ್ಷಿಯಲ್ ಮಾಡೋರು ಸಾಕಷ್ಟು ಜನ ಅದರಲ್ಲೇ ಜೀವನ ಮಾಡೋರು ಇದ್ದಾರೆ. ಸ್ಥಳಾಂತರ ಜೇನು ಕೃಷಿ ಅಂತೀವಿ ಅದಕ್ಕೆ. ಸರ್ ಸಾಧಾರಣವಾಗಿ ಒಂದು ಪೆಟ್ಟಿಗೆನಲ್ಲಿ ಸರ್ ವರ್ಷಕ್ಕೆ ಎಷ್ಟು ಜೇನು ಇಳುವರಿ ಬರುತ್ತೆ ಅಂತ ಅನ್ನೋದು ಹೇಳ್ಬೋದಾ ಸರ್? ಅದೇ ಅಲ್ಲಿಯ ಸ್ಥಳೀಯ ಬೆಳೆ ಮೇಲೆ. ಈಗ 10 kg 15 kg ಅಂತ ಹೇಳಿದ್ರೆ ಸುಳ್ಳಾದಿತ್ತು. 6 kg ವರೆಗೆ ತೆಗೆದಿದೆ ನನ್ನ ಹತ್ರ. 2 kg ಇಂದ 6 kg ಅಂದ್ರೆ ಜಾಗ ಬರೀ ಅಡಿಕೆ ತೋಟದಲ್ಲಿ ಇಟ್ಟರೆ ನಮ್ಗೆ 2-2.5 kg ನಾನು ನಿರೀಕ್ಷೆ ಇಟ್ಕೊಳ್ಳಿ, 1.5ರಿಂದ 2.5 ಅಂತ ಇಟ್ಕೊಳ್ಳೋಣ. ಪಕ್ಕದಲ್ಲಿ ಬೇರೆ ಬೇರೆ ಬೆಳೆ ಇದ್ರೆ ಅಥವಾ ಪಕ್ಕದಲ್ಲಿ ಫಾರೆಸ್ಟ್ ಲ್ಯಾಂಡ್ ಇತ್ತು ಅಂದ್ರೆ ಆ ಬಾರ್ಡರ್ ಇಟ್ಟಾಗ ನಮ್ಗೆ 6 kg ಇಂದ 8 kg ಸಿಗುತ್ತೆ. ರಬ್ಬರ್ ಪ್ಲಾಂಟೇಶನ್ ನೀವು ಒಂದು ಪೆಟ್ಟಿಗೆಲ್ಲ 12ರಿಂದ 15 kg ತೆಗಿಕಾಗುತ್ತೆ. ಯಾಕಂದ್ರೆ ರಬ್ಬರ್ ಅಲ್ಲಿ ನಿಮ್ಗೆ ಬರೀ ಹೂವಿನಲ್ಲಿ ಆಗೋದಲ್ಲ, ಎಲೆ ಫುಲ್ ಉದುರುತ್ತೆ. ಡಿಸೆಂಬರ್ಲಿ ಹೊಸ ಎಲೆ ಚಿಗುರುತ್ತಲ್ಲ, ಅವಾಗಲೇ ಕಲೆಕ್ಟ್ ಮಾಡ್ತಾವು. ಅದೇ ಸಾಸಿವೆ ಹುಚ್ಚಳ್ಳಿ ಇರೋಲ್ಲೆಲ್ಲ ಇಳುವರಿ ಜಾಸ್ತಿ ನಿರೀಕ್ಷೆ ಮಾಡ್ಬೋದು. 12ರಿಂದ 15 kg ವರೆಗೆ ಬರುತ್ತೆ. ಸರಾಸರಿ 8 kg ಅಂತ ಇಟ್ಕೊಳ್ಬಹುದು. ಸರಾಸರಿ ಒಂದು 5ರಿಂದ 8 ಅಂತೂ ಸರಾಸರಿ ಇದೆ. ಹೌದು, ಅದೇನು ಲಾಸ್ ಇಲ್ಲ. ಈಗ ಉದಾಹರಣೆಗೆ ಸರ್, ಈಗ ತುಡುವೆ ಜೇನಲ್ಲಿ 1 kg ಇದಾದ್ರೆ ಜೇನುತುಪ್ಪಕ್ಕೆ ಎಷ್ಟಿದೆ ಸರ್ ರೇಟ್? ಈಗ ನೀವು 1 kgಗೆ ನಾನು 800,000 ಇಲ್ಲಿ ಬೇರೆ ಬೇರೆ ವೆರೈಟಿ ಇಟ್ಟಿದ್ದೀನಿ. 800 ರೂಪಾಯಿ ಕೊಡ್ತೀನಿ ಸಾಮಾನ್ಯವಾಗಿ. ಸರ್ ಈಗ ನಾವು ಅದೇ ಮಾತಾಡ್ತಾ ಇದ್ದೋ, ಏನಪ್ಪಾ ಅಂದ್ರೆ ಈಗ ಅಂದಾಜು ಒಂದು 5ರಿಂದ 8 kg ಎಲ್ಲೇ ಹೆಂಗೆ ಮಾಡಿದ್ರು ಇಳುವರಿ ತಗೊಳ್ಬೋದು.
ಅದು ತಗೋಬಹುದು ಸಾಮಾನ್ಯ. ಅದೇ ಒಂದು ವರ್ಷಕ್ಕೆ ಸರ್ ಅದು ಅಥವಾ ಒಂದು ಅಲ್ಲ, ವರ್ಷಕ್ಕೆ ನಾನು ಸರಾಸರಿ ಹೇಳಿ ನಿಮಗೆ, ವರ್ಷಕ್ಕೆ ಸರಾಸರಿ ಒಂದು ವರ್ಷಕ್ಕೆ 5 ರಿಂದ 8 ಕೆಜಿ 8 ಕೆಜಿ ತೆಗಿಬಹುದು. ಅದೇ ರಬ್ಬರ್ ಪ್ಲಾಂಟೇಶನ್ ಅಥವಾ ಇನ್ನು ವಿಶೇಷ ಫಾರೆಸ್ಟ್ ಲ್ಯಾಂಡ್ ಅಲ್ಲ ಆದ್ರೆ ನಿಮ್ಗೆ 12 ರಿಂದ 14 ಬರಕ್ ಸಾಧ್ಯತೆ ಉಂಟು. ಬರೀ ಅಡಿಕೆ ತೋಟ, ತೆಂಗಿನ ತೋಟ ಅಂತ ಹೇಳಿದ್ರೆ 4 ಕೆಜಿ ಅವರೇಜ್ ತೆಗಿಬಹುದು. 4 ಕೆಜಿ ಅಂತ ನೆನ್ಕೊಳ್ಳೋಣ. 4 ಕೆಜಿ ಎಷ್ಟಿದೆ ಸರ್ ಈಗ? 800 ರೂಪಾಯಿ ನಾನು ಸೇಲ್ ಮಾಡ್ತೇನೆ. 800 ರೂಪಾಯಿ ಥಿಕ್ನೆಸ್ ಮೇಲೆ ಮಾಡ್ತೇನೆ. ನನ್ನ ಹತ್ರ 600 ರೂಪಾಯಿ ಇದೆ, 800 ರೂಪಾಯಿ, 1000 ರೂಪಾಯಿ, 1200 ರೂಪಾಯಿ. ಥಿಕ್ನೆಸ್ ದಪ್ಪ ಇದ್ದಂಗೂ ವೆರೈಟಿ ಬೇರೆ ಬೇರೆ. ನಾವು ಒಂದು ಅಂದಾಜು 700 ಅಂತ ಇಟ್ಕೊಳ್ಳೋಣ ಸರ್. 750 750 ಅಂತ ಇಟ್ಕೊಳ್ಳೋಣ. ಈಗ 4 ಕೆಜಿ ಅವರೇಜ್ ಇಟ್ಕೊಂಡ್ರು ನಾವು ಈಗ ನೀವ್ ಹೇಳ್ದಂಗೆ ಕನಿಷ್ಠ ಒಂದು 50 ಬಾಕ್ಸ್ ಮಾಡ್ತೀನಿ ಅಂತಂದ್ರೆ, ಕಮರ್ಷಿಯಲ್ ಆಗಿ ಮಾಡೋರಿಗೆ 50 ಬಾಕ್ಸ್ ಮಾಡ್ತೀನಿ ಅಂತಂದ್ರೆ ಅನುಕೂಲ. ಅಂದ್ರೆ ಈಗ ಉದಾಹರಣೆಗೆ ಈಗ ಒಂದು ಬಾಕ್ಸ್ 750 ರೂಪಾಯಿ ಲೆಕ್ಕ ಹಾಕಿದ್ರೆ ನಾವು 3000 ರೂಪಾಯಿ ಆಗುತ್ತೆ. 3000 ರೂಪಾಯಿ ಆದಾಯ ಆಯ್ತು. 50 ಬಾಕ್ಸ್ ಆದ್ರೆ 1.5 ಲಕ್ಷ ಜೇನಿಂದಾನೇ ಮಾಡ್ಬೋದು ಒಂದು ಕನಿಷ್ಠ. ಖರ್ಚೆಲ್ಲ ಏನ್ ಖರ್ಚು ಅಂದ್ರೆ ಮೊದಲನೇದಾಗಿ ಫಸ್ಟ್ ತಗೊಂಡಾಗ ಜೇನ್ ಪೆಟ್ಟಿಗೆ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರ್ತದೆ. ಹೌದು, ಜೇನ್ ಪೆಟ್ಟಿಗೆ ಅಂತ ಹೇಳಿದ್ರೆ ಕುಟುಂಬ ಎಲ್ಲ ಸಹಿತ 4,500 ರಿಂದ 5,000 ಇದೆ. ಒಂದು ಕುಟುಂಬ ಪೆಟ್ಟಿಗೆ 2,000, ಕುಟುಂಬ 2,000, ಸ್ಟ್ಯಾಂಡ್ 4,500, ಟ್ರಾನ್ಸ್ಪೋರ್ಟಿಂಗ್ ಅಂದ್ರೆ ಒಂದು 5,000, 5,200. ಈ ಡಿಸೆಂಬರ್ಗೆ ನೀವು ಇಟ್ರೆ ಫೆಬ್ರವರಿ ಅಷ್ಟೊತ್ತಿಗೆ 2 ಡಿವೈಡ್ ಕೊಡ್ಬೋದು ನೀವು. ಕನಿಷ್ಠ ಅಂದ್ರೆ ಒಂದು ಕುಟುಂಬ 2,000, 4,000 ಅಲ್ಲಿ ಆದಾಯ ಆಯ್ತು. ಒಂದ್ ಪೆಟ್ಟಿಗೆ 4,000 ಅದು ಪ್ಲಸ್ ಜೇನು 4 ಕೆಜಿ ಬಂದ್ರೆ 2,800 ರೂಪಾಯಿ ಆದಾಯ. ಅಲ್ಲಿ ಹಾಕಿದ ಬಂಡವಾಳ ಬರುತ್ತೆ. ಅಂದ್ರೆ ಸ್ವಲ್ಪ ಮೊದಲು ತರಬೇತಿ ತಗೊಳ್ಬೇಕು, ಮಾಹಿತಿ ತಗೊಳ್ಬೇಕಷ್ಟೇ. ಅದೇ ತರಬೇತಿ ತಗೊಂಡು ಫಸ್ಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಸ್ವಲ್ಪ ಮಾಡ್ಕೊಂಡು. ಹೌದು, ಯಾಕಂದ್ರೆ ಅದೇನು ಪ್ರತಿ ವರ್ಷ ಹಾಕುವಂತದ್ದೇನಲ್ಲ. ಒಂದು ಸರಿ ಹಾಕಿದ್ರೆ ಒಂದು ಕಡಿಮೆ, ನಾವ್ ಮಾತಾಡ್ತಾ ಇರೋದು ಕಡಿಮೆ ಅಂತಂದ್ರು 1.5 ಲಕ್ಷ ನೀವು ಮಾಡ್ಬೋದು ಅಂತ ಅನ್ನೋದು ಇದು ಜೇನ್ ಕೃಷಿನೇ ಮಾಡ್ಕೊಂಡು ಮಾಡ್ಬೋದು. ಏನು ಇದಿಲ್ಲ ಸರ್. ಈಗ ಉದಾಹರಣೆಗೆ ಸರ್, ಜೇನ್ ಕೃಷಿನಲ್ಲಿ ನೀವು ನೋಡ್ದಂಗೆ ಸರ್ ಮೇಜರ್ ಆಗಿ ಕಂಡು ಬರುವಂತ ರೋಗ ಆಗ್ಬೋದು ಅಥವಾ ಕೀಟಗಳಾವಳಿ, ಅದನ್ನ ನಿರ್ವಹಣೆ ನೀವು ಯಾವ ರೀತಿ ಮಾಡ್ತಾ ಇದ್ರಿ ಅಂತ ಏನಾದ್ರು ಹೇಳ್ಬೋದಾ ಸರ್? ರೋಗ ಅಂತ ಹೇಳಿದ್ರೆ 92ರಲ್ಲಿ ರೋಗ ಇತ್ತು, ತಾಯಿಸೆಕ್ ಅಂತ. ನಮ್ಮಲ್ಲಿ ಅಂತೂ ಇಲ್ಲ, ಮಲೆನಾಡಲ್ಲಿ ಅವಾಗಲೂ ಬಂದಿಲ್ಲ, ಇವತ್ತು ಬಂದಿಲ್ಲ. ಕೆಲವು ಸೌತ್ ಕೇರಳ ಕೆಲವು ಭಾಗ, ಸುಳ್ಯ ಪುತ್ತೂರು ಭಾಗ ಸ್ವಲ್ಪ ಸಿರ್ಸಿಯಾಗಿ ಕೆಲವು ಭಾಗ ಇರಬಹುದೇನಷ್ಟೇ. ಸಾಗರ ಕೆಲವು ಭಾಗ ಮಾತ್ರ ಆ ರೋಗ ಇದೆ. ಅದು ನಮ್ಮಲ್ಲಿ ಮಲೆನಾಡಲ್ಲಿ ಇಲ್ಲ. ಅದು ಬಂದ್ರೆ ನಿರ್ವಹಣೆ ಮಾಡೋದು ಕಷ್ಟ. ಆದ್ರೆ ಅದನ್ನ ಕುಟುಂಬನೇ ದೂರ ಇಟ್ಟು ರಕ್ಷಣೆ ಮಾಡ್ಬೋದು. ಅದು ಹೊರತುಪಡಿಸಿದ್ರೆ ಜೇನುಗಳಿಗೆ ಯಾವುದೇ ಕಾಯಿಲೆ ಇಲ್ಲ. ಇನ್ನು ಶತ್ರುಗಳು ಅಂತ ತಗೊಂಡ್ರೆ ನಿಮ್ಗೆ ಚುಗ್ಲೇರು ಅಂತ ಕೆಂಪು ಇರುವೆ ಅಂತ ಹೇಳ್ತಾರೆ. ನಾವು ಚುಗ್ಲೇರು, ಹುಳಿ ಇರುವೆ ಅಂತೀವಿ. ಅದಲ್ಲದೆ ಮಾಮೂಲಿ ಕಟ್ಟಿವೆಗಳು ಇವು ಹನಿ ತೆಗೆದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ದಾಳಿ ಮಾಡುವಂತದ್ದು ಇರ್ತದೆ. ಅದಕ್ಕೆ ಸ್ಟ್ಯಾಂಡ್ ಹಾಕಿ ನಾವು ಒಂದು ಕಪ್ಪು ಬರುತ್ತೆ, ಅಲ್ಲಿ ಸ್ಟ್ಯಾಂಡ್ ನೀವು ನೋಡ್ಬೋದು. ಆ ಕಪ್ಪಿನಲ್ಲಿ ನೀರ್ ಹಾಕಿಡ್ಬೋದು. ಅಥವಾ ಮರದ, ನಾವೇನ್ ಮಾಡ್ತೀವಿ ಅಂದ್ರೆ ಕಾಡಲ್ಲೆಲ್ಲ ಇಡೋದ್ರಿಂದ ಎಲ್ಲ ಕಡೆ ಸ್ಟ್ಯಾಂಡಿಗೆ ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ಮರದ ಏನು ಇರುತ್ತೆ ನಮ್ಮಲ್ಲಿ ಕಟ್ಟಿಗೆನೆ ಹಸಿ ಹೋಗದ್ ಬಿಡ್ತೀವಿ, ಬುಡಕ್ಕೆ ಗ್ರೀಸ್ ಹಚ್ತೀವಿ, ಅದ್ರ ಮೇಲೆ ಏನು ಹೋಗಲ್ಲ. ಇನ್ನೊಂದು ಓತಿಕೆತ, ಹಲ್ಲಿ, ಗೌಳಿ, ಸಾಲಿಗ ಅಂದ್ರೆ ಜೇಡ ಅಂತ ಏನ್ ಹೇಳ್ತೀವ, ಇವು ಬಂದು ಕೆಲವು ಟೈಮ್ ಹುಳ ಹಿಡಿಯುವಂತ ಚಾನ್ಸ್ ಇರುತ್ತೆ. ಸುತ್ತಮುತ್ತ ಸ್ವಲ್ಪ ಬೈಲಾಗಿಡುವಂತ ನೋಡ್ಕೊಂಡ್ರೆ ಆಯ್ತು. ಮಳೆ ಬಿಸಿಲು ಬರ್ಲದ್ದಂಗೆ ಮುಚ್ಚಿಡ್ಬೇಕು. ಇನ್ನು ಕಾಡು ಪ್ರಾಣಿಗಳು ನಮ್ಮಲ್ಲಿ ಕಾಡು ಕೋಣ, ಜಿಂಕೆ ಇಂಥವು ಜಾಸ್ತಿ ಓಡಾಡೋದ್ರಿಂದ ಕಾಡು ಹಂದಿಗಳಲ್ಲಿ ಬಿದ್ದು ಹೋಗೋದಿರುತ್ತೆ. ಹಾಗಾಗಿ ನಾವು ಸ್ಟ್ಯಾಂಡಿಗೆ ಟೈಟಾಗಿ ಕಟ್ಟಬೇಕು. ಎಲ್ಲಿ ಇಡ್ತೀವೋ ಅದಕ್ಕೆ ಟೈಟಾಗಿ ಕಟ್ಟಿಡುವಂಥದ್ದು, ಬೂಟ್ ಹಾಕಿ ಕಟ್ಟಬೇಕು. ಇವಿಷ್ಟು ಮಾಡಿದ್ರೆ ಆಯ್ತು. ನಿಮ್ಮ ಬಯಲುಸೀಮೆ ನಾಡಿದಂಗೆ ಕರಡಿ ಹಾವಳಿ ಇಲ್ಲಿ ನಮ್ಮ ಸ್ನೇಹಿತರು ತುಂಬಾ ಜನ ಇದ್ದಾರೆ. ಕರಡಿ ಕೆಡುತ್ತೆ ಅಂತಾರೆ. IBX ತೋಟದ ಒಳಗಡೆ ಇದಕ್ಕೆ ಶಿಫಾರಸ್ ಮಾಡ್ತೀವಿ. ಅಲ್ಲಿ IBX ಮಾಡಿ, ಇಲ್ಲೊಂದು ಸುತ್ತ ಹೋಗ್ಲದಂಗೆ ಬಲೆ ಹಾಕಿ ಅಂತೇಳಿ, ಏನು ಮೆಸ್ಸು ಅಥವಾ ಬಲೆ ಕಟ್ಟಿ ಜೇನು ಪೆಟ್ಟಿಗೆ ಸುತ್ತ ಕರಡಿ ಬರ್ಲದಂಗೆ ಒಂದು ಜೋಪಾನ ಮಾಡಿ. ಅದು ಹೊರತುಪಡಿಸಿದ್ರೆ ಬೇರೆ ಯಾವುದೇನು ಅಂತ ಹಾನಿ ಮಾಡುವಂತದ್ದಿಲ್ಲ. ಇದು ಸರ್ ಆಹಾರದ ಕೊರತೆ ಏನಾದ್ರು ಕಂಡು ಬಂದ್ರೆ ಏನ್ ಮಾಡ್ಬೋದು ಸರ್? ಆಹಾರ ಕೊರತೆ ಅಂತ ಹೇಳಿದ್ರೆ ನಮ್ಮಲ್ಲಿ 3 ಕಾಲ ತಗೊಳ್ತೀವಿ. ಜೇನು ಅಭಿವೃದ್ಧಿ ಕಾಲ ಅಂದ್ರೆ ಡಿಸೆಂಬರ್, ಜನವರಿ, ಆ ನಂತರ ಸುಗ್ಗಿ ಕಾಲ ಜೂನ್ ಟು ಜುಲೈ. ನಮ್ಮ ಮಲೆನಾಡು ತಗೊಂಡ್ರೆ ಅಥವಾ ಯಾವುದೋ ಏರಿಯಾದಲ್ಲಿ ಮಳೆಗಾಲದಲ್ಲಿ ಏನ್ ಬರ್ತದೆ ಅವಾಗ ಅಭಾವ ಕಾಲ, ಅವಾಗ ಶುಗರ್ ಫೀಡಿಂಗ್ ಕೊಡ್ಬೇಕು. 1:1 ಸಕ್ಕರೆ ಮತ್ತು ನೀರನ್ನ, ಶುದ್ಧವಾದ ನೀರಿಗೆ ಸಕ್ಕರೆ ಹಾಕ್ಬಿಟ್ಟು, ಒಂದು ಕಪ್ಪಲ್ಲಿ ನೀವು ಸಕ್ಕರೆ ತಗೊಂಡ್ರೆ ಅಷ್ಟೇ ನೀರು ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಹಾಕಿಬಿಟ್ಟು, ಅದಕ್ಕೆ ಫೀಡ್ ಕಪ್ ಇದೆ ನನ್ನ ಹತ್ರ, ಅದನ್ನ ಹಾಕಿ ಮೇಲ್ಗಡೆಯಿಂದ ಇಟ್ರೆ ಆಯ್ತು. ಕಾಯಿ ಕತ್ತನ ಅಥವಾ ಒಣಗಿದ ಎಲೆ ಹಾಕ್ಬೇಕು, ಇಲ್ಲ ಕಡ್ಡಿಗಳನ್ನ ಕಟ್ ಮಾಡಿ ಹಾಕಿದ್ರೆ ಅದ್ರ ಮೇಲೆ ಕೂತ್ಕೊಂಡು ಹೀರ್ತವೆ. 15 ಅಂದ್ರೆ ಮೊದಲೆಲ್ಲ ವಾರಕ್ಕೆ 1 ದಿವಸ ಶಿಫಾರಸ್ ಮಾಡ್ತಿದ್ದೆ. ಈ ಕೆಲಸದ ಒತ್ತಡದಲ್ಲಿ ನಾವು ಕೆಲಸ ಉಳಿಸೋದ್ರಿಂದ 15 ದಿವಸಕ್ಕೆ ಒಂದ್ಸಲ 500 ml ಹಿಡಿಯುವಂತ ಕಪ್ಗಳು ರೆಡಿಮೇಡ್ ಬಂದಿದೆ. ಆ ಕಪ್ಪಲ್ಲಿ ಕತ್ತ ಹಾಕಿ ನೀವು ಇಟ್ರಾಯ್ತು. ಸರ್, ಈಗ ನೀವು ಒಂದು ಅಂದಾಜು ಹೇಳ್ಬೇಕು ಅಂತಂದ್ರೆ ಬರೀ ಜೇನು ಕೃಷಿನಲ್ಲಿ ಏನು ಆದಾಯ ಮಾಡ್ತಾ ಇರ್ಬೋದು ಸರ್? ಒಂದು ಯಾರಾದ್ರೂ ನೋಡ್ತಾ ಇರುವಂತ ವ್ಯೂವರ್ಸ್ಗಾಗ್ಲಿ ಅಥವಾ ಯಾರಾದ್ರೂ ಯುವಕರು ಯಾರಾದ್ರೂ ಬರ್ಬೇಕು ಅಂತಂದ್ರೆ ನಂಬರ್ ಇದೆಯಲ್ಲ, ಅದು ಅದೇನೆ ಎಲ್ಲ ನೋಡೋದು ಅಲ್ಟಿಮೇಟ್. ಅದು ಒಂದು ಅಂದಾಜು ಏನ್ ಜೇನಿಂದಾನೇ ಮಾಡ್ತಾ ಇದೀನಿ ಅಂತಂದ್ರೆ ಏನ್ ಒಂದು ಆದಾಯ ಮಾಡ್ತಾರೆ? ಖಂಡಿತ ನಿರೀಕ್ಷೆ ಮಾಡ್ಬೋದು. ಒಟ್ಟು ಪ್ರತಿಯೊಂದು ಯಾವ್ದಾರಾಗ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಒಂದು ನಿಷ್ಠೆ ಇರಬೇಕು, ಒಂದು ಸ್ವಾಭಿಮಾನದಿಂದ ನಾವು ಕೆಲಸ ಮಾಡ್ಬೇಕು. ವಂಚನೆ ಮಾಡದಂಗೆ ನಮ್ಮನ್ನ 4 ಜನ ಕರಿವಂಗಿ ಇಟ್ಕೊಂಡ್ರೆ, ಉದಾಹರಣೆ ಹೇಳೋದು, ನಮ್ಮ ಅಡಿಕೆ ತೋಟಕ್ಕೆ ಎಲೆ ಚುಕ್ಕೆ ಬಂದ್ರಿಂದ ನಮ್ಗೆ ಅಡಿಕೆ ಇಳುವರಿ ಕಡಿಮೆ ಆಗಿದೆ. ನಾನು 1 ಎಕರೆ ಅಡಿಕೆಲಿ ಏನು ಆದಾಯ ತೆಗಿದ್ನೋ ಅಷ್ಟೇ ಜೇನು ಕೃಷಿಯಲ್ಲಿ ಮಾಡ್ತಿದ್ದೆ. ನನ್ಗೆ ಆದಾಯ ಅಷ್ಟು ಬರ್ತಿದೆ. ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಜೇನು ಕೃಷಿಯಿಂದ ನಾನು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀನಿ. ಇದು ಹೆಚ್ಚಿನ ವಿಶೇಷ ಅಲ್ಲ, ಅಥವಾ ನಾನು ಯಾರನ್ನ ಒಂದು ಹೋಗ್ಲಿಕ್ಕೆ ಮಾಡ್ಬೋದು ಅಂತಲ್ಲ.
ಒಂದೇನ್ ಮಾಡ್ತೀವಿ ಅಂದ್ರೆ ಜೇನು ಕೃಷಿಯಲ್ಲಿ ಕುಟುಂಬ ಕೊಡೋದ್ರಿಂದ ಆದಾಯ ಆಯ್ತು, ತುಪ್ಪದಿಂದ ಆದಾಯ ಆಯ್ತು. ಆ ಜೇನನ್ನ ಹಿಂಡ್ತೀವಲ್ಲ, ಮೇಣ ತೆಗಿತೀವಿ. ಈ ರೀತಿ ಮೇಣ ತೆಗೆದು ಜೇನು ಏನೋ ಸೀಲೆಲ್ಲ ತೆಗಿತೀವಲ್ಲ, ಮಿಷನ್ ಅಲ್ಲಿ ತುಪ್ಪ ತೆಗೆದು ಮಾಡಿದಕ್ಕೆ ಅದು 800,000 ಆದ್ರೆ ಆ ವೇಸ್ಟೇಜ್ ಇಲ್ಲ ಅದು ನೋಡಿ ಈ ರೀತಿ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಮೆಲ್ಟ್ ಮಾಡ್ತೀವಿ. ಮೆಲ್ಟ್ ಮಾಡಿದ್ರೆ ನೋಡಿ ಮೇಣದ ಹಾಳೆ ಆಗಿದ್ ಬರ್ತಲ್ಲ, ಇದು ಬಿಳಿದು 600 ರೂಪಾಯಿ. ಇದರಿಂದ ಸಾಧಾರಣ ಗ್ರೇಡ್ ಇಂದ ನಮ್ಗೆ 400 ರೂಪಾಯಿ, ಕೊನೆ ಗ್ರೇಡ್ 3 ಗ್ರೇಡ್ ಮಾಡ್ತೀವಿ, ಕೊನೆ ಗ್ರೇಡ್ 200 ರೂಪಾಯಿ ಹೋಗ್ತೀವಿ. ಇದು ಸಹ ಆದಾಯನೇ. ಆಮೇಲೆ ಹೊಸದಾಗಿ ಜೇನಿನ ರೇಟನ್ನ ಇರೋ ಜೇನಲ್ಲೇ ಹೇಗೆ ರೇಟನ್ನ ಜಾಸ್ತಿ ಮಾಡ್ಬೋದು ಅನ್ನಕ್ಕೆ ಗ್ರೇಡಿಂಗ್ ಏನ್ ಮಾಡ್ತೀವಿ ನೋಡಿ. ಇದನ್ನ ಗಮನಿಸಿ ನೋಡಿ, ಜಾಸ್ತಿ ಹೂವು ಯಾವ್ದೋ ಒಂದು ಮರದಲ್ಲಿ ಆಗತ್ತೆ ಅಂತ ಹೇಳಿದ್ರೆ ಆ ಮರದಲ್ಲಿ ಎಷ್ಟೇ ಜೇನು ಇರ್ಲಿ ಅಲ್ಲಿಗೆ ನಾವು ಜೇನನ್ನು ಇಡ್ಬೇಕಂದ್ರೆ ಇರೋ ಜೇನನ್ನು ಫುಲ್ ಕಲೆಕ್ಟ್ ಮಾಡಿಬಿಟ್ಟು ವಾಪಸ್ ತೆಗೆದು ಖಾಲಿ ಫ್ರೇಮ್ ಅನ್ನ ಅಲ್ಲಿ ಕೊಟ್ಬಿಡ್ತೀವಿ. ನಾಳಿಂದ ಹೂ ಆಗುತ್ತೆ ಅಂದ್ರೆ ಬರೀ ನೇರಳೆ ಹೂವು ಅಥವಾ ಬರೀ ಕಾಫಿ ತೋಟದಲ್ಲಿ ಕಾಫಿ ಆಗುತ್ತೆ ಇಟ್ಟರೆ ಕಾಫಿ ಹೂವು ಅಥವಾ ಇನ್ನೊಂದು ಯಾವ್ದಾವ್ದೋ ಹೂವಿಂದ ಮಾಡ್ತೀವಲ್ಲ ಅದಕ್ಕೆಲ್ಲ ರೇಟ್ ಜಾಸ್ತಿ ಮಾಡ್ತಿದ್ವಿ. ಮತ್ತೆ ಶುದ್ಧ ಜೇನು ಸಹ ಹಳ್ಳಗಟ್ಟತ್ತೆ. ಇದನ್ನ ನಾವು ಹೇಳ್ತೀವಿ ನೋಡಿ, ಹಳ್ಳಗಟ್ಟತ್ತೆ, ಇದು ನೀವು ಪ್ರೊಸೆಸಿಂಗ್ ಮಾಡ್ಬೇಕು ಅಂತ. ಪ್ರೊಸೆಸಿಂಗ್ ಮಾಡಲ್ಲ ಅಂದ್ರೆ ಹಳ್ಳಗಟ್ಟುವಂಥದ್ದು ಕೆಲವು ಹೂವಿನ ಹಳ್ಳಗಟ್ಟತ್ತೆ, ತೇವಾಂಶ ಇದ್ರೆ ಹಳ್ಳಗಟ್ಟತ್ತ. ಶುದ್ಧ ಜೇನು ಸಹ ಮಿಷನ್ ಅಲ್ಲಿ ತೆಗೆದು ಹಳ್ಳಗಟ್ಟಿರುತ್ತೆ. ಇದು ನೋಡಿ ಮತ್ತಿ ಹೂವಿಂದ ಬರುತ್ತೆ, ಇದು ಮತ್ತಿ, ಇದು ಕಾಫಿ. ಹಾಗೆ ನೋಡಿ ಒಂದೊಂದು ಕಲರ್, ಒಂದೊಂದು ಬೆಳೆಗೆ. ಹೌದು, ಇದನ್ನ ಮಾಡಿಬಿಟ್ಟು ನಾವು ಕಾಫಿಗೆ 1200 ತಗೊಳ್ತಾರೆ. ಯಾಕಂದ್ರೆ ಅದು ನೀವು ತಿಂದ ತಕ್ಷಣ ಸ್ಮೆಲ್ ಬರುತ್ತೆ. ಕಾಫಿ ಇದೆ ಮಲ್ಲಿಗೆ ಸ್ಮೆಲ್ ಹಂಗೆ ಬರುತ್ತಲ್ಲ, ಅದಕ್ಕೆ ಕಾಫಿಗೆ ರೇಟ್ 1200 ರೂಪಾಯಿವರೆಗೆ ಅದು ತಗೊಳ್ತಾರೆ. ಮಾಮೂಲಿ ಇದಾದ್ರು ಸ್ವಲ್ಪ ಕಡಿಮೆ ಕೊಡ್ತೀವಿ. ರಬ್ಬರ್ ತೋಟದ್ದು ಇನ್ನೂ ಕಡಿಮೆ ಮಾಡ್ತೀವಿ. ಹಾಗೆ ನಾವು ಬೇರೆ ಬೇರೆ ಗ್ರೇಡ್ ಮಾಡೋದ್ರಿಂದ ಮಿಕ್ಸ್ ಮಾಡಿದ್ರೆ ಒಂದೇ ರೇಟು ಕ್ವಾಲಿಟಿ ಕೆಟ್ಟೋಗುತ್ತೆ. ಒಂದೊಂದು ಸ್ಮೆಲ್ ಒಂದೊಂದ್ರಿಂದ ಅದೇ ಬೇಕು ಅಂತ ಹೇಳಿ ತಗೊಳೋದ್ರಿಂದ ಅಲ್ಲಿ ಮೌಲ್ಯವರ್ಧನೆ ಅಂತ ಹೇಳಿ ತಗೊಂಡ್ರೆ ನೀವು ನಮ್ಗೆ ಒಳ್ಳೆ ಆದಾಯ ಇದರಿಂದನೂ ಸಿಗುತ್ತಲ್ವಾ. ಆಮೇಲೆ ಕುಟುಂಬ ಸೇಲ್ ಮಾಡೋದು ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಎಸ್ಟೇಟಲ್ಲಿ ನಾವು ಜೇನ್ ಪೆಟ್ಟಿಗೆ ಕಾಫಿ ಎಸ್ಟೇಟಿಗೆ ಅವರು ಪೆಟ್ಟಿಗೆನ ಅವ್ರ ಖರ್ಚೆಲ್ಲ ತಗೊಂಡೋಗಿರ್ತಾರೆ. ಜೇನು ಫುಲ್ ನಮ್ಗೆ ಇರ್ತದೆ. ಆದ್ಮೇಲೆ ತಂದು ತಗೊಂಡೋಗಿದ್ ಖರ್ಚು ಅಂತೇಳಿ ನಮ್ಗೆ ಅವ್ರದ್ದು ಕೊಡ್ತಾರೆ. ಅದು ಒಂದು ಆದಾಯ ಆಯ್ತು. ಆಮೇಲೆ ಜಾಸ್ತಿ ಜೇನ್ ಪೆಟ್ಟಿಗೆ ಇಟ್ಟಿರ್ತೀನಿ, ನಂಗೆ ಅದು ಸರ್ವಿಸ್ ಇರೋದ್ರಿಂದ ನಾನು ಮೇಂಟೆನೆನ್ಸ್ಗೆ ಹೋಗ್ತೀನಿ ಅಲ್ಲಿ. ಅಂದ್ರೆ ಸರ್ವಿಸು ಜೇನು ತುಪ್ಪ ತೆಗೆದ್ರೆ ಇಷ್ಟು ಅಂತೇಳಿ ನಾನು 350 ನಂದೇ ಯಂತ್ರ ತಗೊಂಡೋಗ್ತೀನಿ. ಫುಲ್ ಚಾಕು ಪ್ರತಿಯೊಂದು ನನ್ನ ಹತ್ರ ತಗೊಂಡಿದ್ರಿಂದ ಅಲ್ಲಿ ಅದು ಆದಾಯ ಬರ್ತದೆ. ದಿವಸಕ್ಕೆ ನಾನು 2000 ರೂಪಾಯಿವರೆಗೆ ದುಡಿತೀನಿ. ಅದರಲ್ಲಿ ಕುಟುಂಬ ಪಾಲ್ ಮಾಡಿದ್ರೆ, ಒಂದು ಕುಟುಂಬ ಪಾಲ್ ಮಾಡಿದ್ರೆ ಹೊರಗಡೆ ನಿಮ್ಗೆ ಕುಟುಂಬ ನೀವು ಖರೀದಿ ಮಾಡೋದಿದ್ರೆ 2000 ಇದೆಯಲ್ಲ, ಕುಟುಂಬ 500 ರೂಪಾಯಿ ನಾ ತಗೊಳ್ತೀನಿ. ದಿನಕ್ಕೆ 4 ಮಾಡಿದ್ರೆ 2000 ರೂಪಾಯಿ ಕುಟುಂಬ ಪಾಲ್ ಮಾಡಿದ್ದಕ್ಕೆ ಆಯ್ತು. ಜಾಸ್ತಿ ಇದ್ದಾಗ ಸ್ವಲ್ಪ ಕಡಿಮೆ ಮಾಡ್ತೀನಿ. ಇಷ್ಟೇ ಅಂತ ಫಿಕ್ಸ್ ಇಲ್ಲ. ನನಗೆ ದಿವಸಕ್ಕೆ ನನ್ನ ಆದಾಯ ಎಷ್ಟು ಬೇಕು ಮಾಡಿದ್ರೆ ನಾನು ಸಾಮಾನ್ಯ ಹತ್ರ 1 ಲಕ್ಷದವರೆಗೆ ಜೇನಿನಲ್ಲೇ ದುಡಿಗೆ ಸಾಧ್ಯ. ನಾನು ಮ್ಯಾಕ್ಸಿಮಮ್ ದುಡಿತಿದ್ದೀನಿ, ಬೇರೆಯವ್ರು ಮಾಡಕ್ ಸಾಧ್ಯ. ಇನ್ನು ಹುಡುಗರು ಇದ್ರೆ ನನ್ನಿಂದ ಸ್ಪೀಡ್ ಇರೋರು ಇರ್ಬೋದು. ನಾನು ಸ್ಪೀಡ್ ಅಂತ ನನ್ನಿಂದ ಸ್ಪೀಡ್ನವರು ಇದ್ದಾರೆ. ಅಂದ್ರೆ ಕೃಷಿ ಜೊತೆಗೆ ಪರ್ಯಾಯವಾಗಿ ಇದನ್ನ ಮಾಡ್ಕೊಂಡು ಉಪಕಸುಬಾಗಿ ಜೇನು ಖಂಡಿತ ಮಾಡಬಹುದು. ಹೌದೌದು. ಅದರಲ್ಲಿ ಮತ್ತೆ ನಾವು ಅಪ್ಡೇಟ್ ಆಗ್ತಾ ಇರ್ಬೇಕು. ಹೊಸ ನೋಡಿ ಮರದ ಫ್ರೇಮ್ ಬರ್ತದೆ, ಇದಕ್ಕೆ ಮೇಣದ ಹಾಳೆ ಕಟ್ಟಿ ಮಾಡ್ತೀವಲ್ಲ, ಇದು ಟೈಮ್ ಹಿಡಿಯುತ್ತದೆ. ಈಗ ಕಾಫಿ ನಾಳೆ ಹೂ ಆಗುತ್ತೆ ಅಂದ್ರೆ ನಾವು ಇವತ್ತು ಪೆಟ್ಟಿಗೆ ಇಟ್ಟು ನಾವು ಹನಿ ಕಲೆಕ್ಟ್ ಮಾಡಕ್ಕಲ್ಲ. ಯಾಕಂದ್ರೆ ಮೇಣದ ಏರಿ ಕಟ್ಟಬೇಕಲ್ಲ. ಅದಕ್ಕೆ ಆಧುನಿಕವಾಗಿ ನಾವು ಪ್ಲಾಸ್ಟಿಕ್ ಫ್ರೇಮ್ ತಂದ್ಬಿಟ್ಟಿದ್ವಿ. ಪ್ಲಾಸ್ಟಿಕ್ ಫ್ರೇಮ್ ಇದಿಟ್ಟಾಗ ತಕ್ಷಣ ನಾವು ಹನಿ ಕಲೆಕ್ಟ್ ಮಾಡ್ತೇವೆ. ಇವತ್ತಿಟ್ರೆ ನಾಳಿಂದನೇ ಕಲೆಕ್ಟ್ ನೋಡಿ ಸೀಲ್ ಆಗಿದೆ ಹನಿ. ಈ ರೀತಿ ಆಗ್ಬಿಡುತ್ತಲ್ಲ, ಅವಕ್ಕೆ ಮಾಡಿ ಕೆಲಸ ಮಾಡಕ್ಕೆ ಇಲ್ಲ. ಏರಿ ಕಟ್ಟೋದು ಮೇಣ ಉತ್ಪತ್ತಿ ಆಗ್ಬೇಕು ದೇಹದಲ್ಲಿ, ಆಮೇಲೆ ಕಟ್ಟಬೇಕು. 2 ದಿವಸ ಇರ್ತದೆ. ಅಷ್ಟೊತ್ತಿಗೆ ನಿಮ್ಗೆ ಒಂದು 30% ಕಾಫಿ ಹೋಗತ್ತಲ್ಲ. ಅದನ್ನು ನಾವು ಆದಾಯ ತೆಗಿಕ್ಕೆ ಈ ರೀತಿ ಸ್ವಲ್ಪ ವೈಜ್ಞಾನಿಕವಾಗಿ ಹಚ್ಚಿ ಕೊಟ್ಟಾಗ ಜೇನಲ್ಲಂತೂ ಜೇನು ಕೃಷಿಯಲ್ಲಿ ಲಾಸ್ ಇಲ್ಲ, ಉಪಕಸುಬಾಗಿ ಮಾಡ್ಬೋದು. ಸರ್, ಈಗ ನೀವ್ ಹೇಳಿದ್ರಿ ಈಗ ಬಾಕ್ಸ್ ಆಗ್ಬೋದು ಅಥವಾ ಜೇನ್ ಬೇಕು ಅಂತಂದ್ರೆ ಸಿಗುತ್ತೆ ಅಂತ ಹೇಳಿದ್ರಿ. ನಿಮ್ ನಂಬರ್ ಹೇಳಿ ಸರ್, ಯಾರಾದ್ರೂ ಬೇಕಾದ್ರೆ ನಿಮ್ಮನ್ನ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ? ಮಾಡ್ಬೋದು. 944 97 00 218. ಓಕೆ, ಡಿಸ್ಕ್ರಿಪ್ಷನ್ ಹಾಕ್ತೀನಿ ಇದನ್ನ ಸರ್. ಈಗ ಜೇನು ತುಪ್ಪ ಮಿಷನ್ ತೆಗೆದಕ್ಕಿಂತ ಟಾಪಿಕ್ ಅದು ವೇಸ್ಟ್ ಇರುತ್ತಲ್ಲ, ಅದನ್ನ ತೆಗೆದು ಈ ರೀತಿ ಮಾಡ್ಬೋದು. ಗ್ರಾಮ್ಸಿಗೆ 100 ರೂಪಾಯಿ ಹಂಗೆ, 100 ಗ್ರಾಮ್ಸಿಗೆ 100 ರೂಪಾಯಿ, 1 ಗ್ರಾಮಿಗೆ 1 ರೂಪಾಯಿ ಹಂಗೆ ಏರಿ ಸಹಿತ ಕೆಲವು ಇಷ್ಟ ಬರ್ತದೆ. ಇದು ಕೃಷಿ ಮೇಳಗಳಲ್ಲಿ ಈ ರೀತಿ ಮಾಡಿ ಇಟ್ಕೊಳ್ಬೋದು ನೀವು. ಎಷ್ಟ ಮಿಷನ್ ಹಾಕಿ ತೆಗೆದು ಅಲ್ದೇನೆ ಎಷ್ಟ ಕಟ್ಟಿ ಇರ್ತಾವಲ್ಲ ಅವನ್ನೆಲ್ಲ ಕಟ್ ಮಾಡಿ ಈ ರೀತಿ ಇಟ್ಕೊಂಡ್ರೆ ಇದನ್ನು ಸಹ ಒಳ್ಳೆ ಬೆಲೆಗೆ ಹೋಗುತ್ತೆ. ಕೃಷಿ ವಿಜಯ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ವಿಡಿಯೋ ನೋಡಿ. ಕೃಷಿ ಸಂಬಂಧಪಟ್ಟಿಗಿಂತ ಎಲ್ಲದೂ ಬರುತ್ತೆ. ಶುಭವಾಗಲಿ ಅದಕ್ಕೆ.